ಎಲ್ರಿಗೂ ನಮಸ್ಕಾರ. ಸ್ಕ್ರೀನ್ ಏನೋ ಕಾಣಿಸ್ತಾ ಇದೆ, ಏನಪ್ಪಾ ಇದು ಅಂತ ನೋಡ್ತಾ ಇದ್ದೀರಾ. ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಆರ್ ಇನ್ಸ್ಟಿಟ್ಯೂಷನ್ ವಿಚ್ ವಿ ಹ್ಯಾವ್ ಇನ್ ಆರ್ ಇಂಡಿಯಾ. ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಅತ್ಯುನ್ನತ ಪ್ರಮುಖವಾದಂತಹ ಸಂಸ್ಥೆಗಳು ಇವೆಲ್ಲವೂ ಅಂತ ಹೇಳಿ ನಮ್ಗೆ ಇದು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮ್ಗೆ. ಹಾಗಾದ್ರೆ ಇದಿಷ್ಟು ಸಂಸ್ಥೆಗಳನ್ನ ಒಂದೇ ಸ್ಕ್ರೀನ್ ಅಲ್ಲಿ ಯಾಕೆ ತಂದಿದ್ದೀನಿ ಅಂತ ಹೇಳಿದ್ರೆ, ಈ ಎಲ್ಲದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇರ್ತಕ್ಕಂತಹದ್ದು. ಯಾಕಂತಂದ್ರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅವ್ರಿಗೆ ನಾನು ಹೇಳೋದೇನು ಅಂತಂದ್ರೆ, ತುಂಬಾ ಈಗ ಒಂದೊಂದು ಇನ್ಸ್ಟಿಟ್ಯೂಷನ್ಸ್ ಅನ್ನ ಒಂದೊಂದು ಆರ್ಗನೈಸೇಷನ್ ಅನ್ನ ನಾವು ಬೇರೆ ಬೇರೆ ಕಡೆಯಲ್ಲಿ ಓದಿ ಅಥವಾ ಬೇರೆ ಬೇರೆಯಾಗಿ ಓದಿ ಅದರ ಹೆಡ್ ಕ್ವಾರ್ಟರ್ ಇರೋದು ಒಂದು ಪ್ರದೇಶದಲ್ಲಿ ಅಥವಾ ನವದೆಹಲಿಯಲ್ಲಿ ಅಂತ ಹೇಳಿ ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಅಂದ್ರೆ ಒಂದು ಎಲ್ಲಿ ಆ ಒಂದು ಕೇಂದ್ರ ಕಚೇರಿಯಲ್ಲಿ ಇರ್ತಕ್ಕಂತಹ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ನಾವು ಒಂದ್ ಕಡೆ ಬರ್ಕೊಂಡ್ಬಿಟ್ರೆ ನಮ್ಗೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಲಿಕ್ಕೆ ಹಾಗೆ ಮೆಮೊರೈಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ಗನ್ನಿಸ್ತು. ಸೊ ಆ ರೀಸನ್ ಇಂದ ನಾನು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಒಳಗೊಂಡಂತಹ ಒಂದು ವಿಡಿಯೋಸ್ ಗಳನ್ನ ಮಾಡಬೇಕು. ಸೊ ನನ್ನೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಇದು ಹೆಲ್ಪ್ ಆಗಬೇಕು, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರ್ಗೆ ಹೆಲ್ಪ್ ಆಗಬೇಕು ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಟ್ರೈ FSSAI NASSCOM, ಇದನ್ನ NASSCOM ಅಂತ ಕೂಡ ನಾವು ಕರಿತೀವಿ. IFCI ONGC ECI CAG CBI ಅಂಡ್ ASCOM ಅಂತ ಹೇಳಿ ಕರಿತೀವಿ. ASSO CHAM ಅಂತ. ನೆಕ್ಸ್ಟ್ CBDT CBIC FICCI UIDAI ಇದೆಲ್ರಿಗೂ ಗೊತ್ತೇ ಇರುತ್ತೆ. ನೆಕ್ಸ್ಟ್ IFFCO IFCO ಅಂತ ಕೂಡ ಕರಿತೀವಿ. BSF CISF CRPF ITBP NSG CSIR PNB DRDO NITI ನೀತಿ ಅಂತ ಹೇಳಿ ಕರಿತೀವಿ. ಇದನ್ನ NHB ಅಂಡ್ BIS. ಸೊ ಇದೆಲ್ಲದರ ಕೇಂದ್ರ ಕಚೇರಿ ಇರ್ತಕ್ಕಂತಹದ್ದು ನವದೆಹಲಿಯಲ್ಲಿ. ದೀಸ್ ಆರ್ ಆಲ್ ದಿ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ದೇರ್ ಹೆಡ್ ಕ್ವಾರ್ಟರ್ಡ್ ಇನ್ ನ್ಯೂ ಡೆಲ್ಲಿ. ಸೊ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯ್ತು, ಇದರ ಫುಲ್ ಫಾರ್ಮ್ ಏನು, ಈಗ ಫಾರ್ ಎಕ್ಸಾಂಪಲ್ ಟ್ರೈ ಅಂತಂದ್ರೆ ಏನು, FSSAI ಅಂತಂದ್ರೆ ಏನು, ಅದರ ಅಬ್ರಿವೇಷನ್ಸ್ ಏನು ಅಥವಾ ಫುಲ್ ಫಾರ್ಮ್ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಹಾಗೆ ನನ್ನ ಒಂದು ಪ್ರಯತ್ನ ಏನು ಅಂತ ಹೇಳಿದ್ರೆ, ಒಂದೇ ಉತ್ತರ ಬರ್ತಕ್ಕಂತಹ ಹಲವು ಪ್ರಶ್ನೆಗಳು ಏನಿರುತ್ತೆ ಆ ರೀತಿಯಾದಂತಹ ಪ್ರಶ್ನೆಗಳನ್ನ ಹುಡುಕಿ ತಮ್ಮೆಲ್ಲರ ಮುಂದೆ ಕೊಡಬೇಕು ಅನ್ನೋದು ನನ್ನ ಇಂಟೆನ್ಷನ್. ನಿಮಗೂ ಇಷ್ಟ ಆದ್ರೆ ಇದನ್ನ ಫಾಲೋ ಮಾಡಿ, ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.